ಚಿಂತೆ ಮಾಡಬೇಡ ಅಂತನ್ನೋ ಅರ್ಥದಲ್ಲಿ ಅನೇಕ ಶಬ್ದಗಳನ್ನ ಪ್ರಯೋಗ ಮಾಡುವಂತಹ ಪ್ರಸಂಗ ನಮಗೆ ಬರಬಹುದು. ಅದಕ್ಕೆ ತುಂಬಾ ಸೂಕ್ತವಾದ ಕೆಲವು ಪ್ರಯೋಗಗಳನ್ನ ಮಹಾಭಾರತ ನಮಗೆ ಒದಗಿಸ್ತದೆ. ವಿಯೇತುತೆ ಮಾನಸೋ ಜ್ವರ, ನಿನ್ನ ಮಾನಸ ಜ್ವರ ವಿಯೇತು ಹೊರಟು ಹೋಗಲಿ ಅಂತ ಒಂದು ಪ್ರಯೋಗ ಮಾಡಿದ್ದು ಒಂದ್ ಕಡೆ ಕಂಡು ಬರ್ತದೆ. ಮತ್ತೊಂದ್ ಕಡೆ ಹೀಗೂ ಪ್ರಯೋಗ ಇದೆ, ತತ್ ಕಹ ಸಂಜ್ವರೇತ್, ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು, ತತ್ ಆ ವಿಷಯವನ್ನು ಕುರಿತಾಗಿ ಕಹ ಅನುಸಂಜ್ವರೇತ್. ನೋಡಿ, ನಾವು ಕನ್ನಡದಲ್ಲಿ ತಲೆ ಬಿಸಿ ಮಾಡ್ಕೊಳ್ಳೋದು ಕೆಲವು ಬಾರಿ ಶಬ್ದ ಪ್ರಯೋಗ ಮಾಡ್ತೇವೆ. ಉಡುಪಿ ಕಡೆ ಮಂಡೆ ಬಿಸಿ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತಾರೆ. ಆ ಬಿಸಿ ಅನ್ನೋ ಶಬ್ದ ಇದೆಯಲ್ಲ, ಅದು ಇಲ್ಲಿ ಅನುಸಂಜ್ವರೇತ್, ಅದರ ಕುರಿತಾಗಿ ಚಿಂತೆ ಮಾಡೋದು. ವೇತುತೆ ಮಾನಸೋ ಜ್ವರ, ಜ್ವರ ಅನ್ನೋ ಶಬ್ದದಿಂದ ಆ ಮಂಡೆ ಬಿಸಿ ಮಾಡ್ಕೊಳ್ಳೋದು, ತಲೆ ಬಿಸಿ ಮಾಡ್ಕೊಳ್ಳೋದು, ತಲೆ ಕೆಡಿಸ್ಕೊಳ್ಳೋದು, ಅದ್ರ ಬಗ್ಗೆ ತೀವ್ರವಾಗಿ ಇಂಗ್ಲಿಷ್ ನಲ್ಲಿ ಹೇಳುವಂತೆ ಬಾದರ್ಡ್ ಆಗುವುದು, ಅದನ್ನೆಲ್ಲ ಈ ಅನುಸಂಜ್ವರೇತ್ ಅನ್ನೋ ಈ ಪ್ರಯೋಗದಲ್ಲಿ ನಾವು ಗ್ರಹಿಸಬಹುದು ಅಂತ ಕಾಣಿಸ್ತದೆ. ವ್ಯವಹಾರದಲ್ಲಿ ಅದನ್ನು ತರಬಹುದು ನಾವು. ಮತ್ತೆ ವಚೋಭಿಹಿ ಶ್ವೇತಕಾಕಿಯೈಹಿ, ತುಂಬಾ ಮಧುರವಾದ ಮಾತುಗಳು ಅಂತ ಒಂದು ಪ್ರಯೋಗ ಇದು ಮಹಾಭಾರತದಲ್ಲಿ ಬಂದಿದೆ. ಕಾಗೆಯನ್ನ ಕಾಗೆ ವಸ್ತುತಃ ಬಿಳಿ, ಆ ಬಿಳಿಯಾದ ಕಾಗೆಯನ್ನ ಕಪ್ಪು ಅಂತ ಹೇಳಿದ್ರು ಕೂಡ ಎದುರುಗಡೆ ಇದ್ದವ್ರು ನಂಬಬೇಕು, ಹಾಗೆ ಅವ್ರಿಗೆ ಭ್ರಮೆ ಬರುವಂತೆ ಮಾತನಾಡುವುದು ಅಂತ ಒಂದು ಅರ್ಥ ಅದಕ್ಕೆ ಇದ್ದಿರಬಹುದು. ಹೀಗೆ ಶ್ವೇತಕಾಕಿಯೈಹಿ ಮಾತು ಅನ್ನುವ ಶಬ್ದಕ್ಕೆ ಲಕ್ಷಾಲಂಕಾರ ಮಹಾಭಾರತದಲ್ಲಿ ಅನುಕೂಲಕರವಾದ ಮಧುರವಾದ ಮಾತುಗಳು ಅಂತ ಅರ್ಥ ಬರೆದಿದ್ದಾರೆ. ಅದು ತುಂಬಾ ಉತ್ತಮವಾಗಿದೆ. ಮತ್ತೆ ನಾವೀಗ ವೇತನ ಅಂದ್ರೆ ಸಾಮಾನ್ಯವಾಗಿ ಸಂಬಳ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತೇವೆ. ಸಂಬಳ ಅಂದ್ರೆ ವೇತನ ಅಂದ್ರೆ ಸಂಬಳವೇ ಆಗ್ಬೇಕಾಗಿಲ್ಲ. ಮಹಾಭಾರತದಲ್ಲಿ ಆಚಾರ್ಯ ವೇತನಂ ದದಾಮಿ ಅಂತ ಶಬ್ದ ಇದೆ. ಆಚಾರ್ಯರಿಗೆ ಕೊಡಬೇಕಾದ ಸಂಬಳವನ್ನು ಕೊಡಬೇಕು ಅಂತ, ಕೊಡ್ತೇನೆ ಅಂತ ಹೇಳಿ, ನನಗೆ ನೀವು ಈ ವಿಷಯವನ್ನು ಹೇಳ್ರಿ, ನಾನು ನಿಮ್ಗೆ ವೇತನ ಕೊಡ್ತೇನೆ ಅಂತ. ವೇತನ ಅಂದ್ರೆ ಯಾರಿಗೆ ಏನು ಸಲ್ಲಬೇಕೋ ಅದು ಅಂತ ಅಷ್ಟೇ ಅರ್ಥ. ಕರ್ಮಕರರಿಗೆ, ಕೆಲಸಗಾರರಿಗೆ ಸಲ್ಲಬೇಕಾದದ್ದಾದ್ರೆ ಅದು ಸಂಬಳ, ಗುರುಗಳಿಗೆ ಸಲ್ಲಬೇಕಾದದ್ದು ದಕ್ಷಿಣೆ. ಎರಡಕ್ಕೂ ಸಮಾನವಾಗಿ ಈ ವೇತನ ಅನ್ನೋ ಶಬ್ದವನ್ನು ಬಳಕೆ ಮಾಡಬಹುದು. ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನನಗೆ ಕಾಣಿಸ್ತದೆ. ಅದನ್ನ ನಿಮ್ಮ ಎದುರಿಗೆ ಹೇಳ್ಕೊಂಡಿದ್ದೇನೆ. ದದಾಮ್ಯಾಚಾರ್ಯ ವೇತನಂ ಅಂತ. ಮಾರಿಷ ಅನ್ನುವ ಒಂದು ಶಬ್ದದ ಸಂಬೋಧನೆ ಅನೇಕ ಬಾರಿ ಮಹಾಭಾರತದಲ್ಲಿ ಕಾಣಿಸ್ತಿರ್ತದೆ. ನಾನು ಈ ಸಂಬೋಧನೆಗಳ ಬಗ್ಗೆ ಹಿಂದೊಂದು ಬಾರಿ ಹೇಳಿದ್ದೆ, ಇಲ್ಲಿ ಅದರ ಅರ್ಥ ಚಿಂತನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ಅಂಗ, ಮಾರಿಷ, ತಾತ ಮೊದಲಾದ ಶಬ್ದಗಳು. ಅಂಗ ಅಂದ್ರೆ ಅಯ್ಯೋ ಏನಪ್ಪಾ ಹೀಗೆ, ಅಪ್ಪ ಅಂತ ಕನ್ನಡದಲ್ಲಿ ಕೆಲವು ಸರಿ ಅಂತೀವಲ್ಲ, ನಮ್ಮ ತಂದೆಯವರಿಗೆ ಮಾತ್ರ ಅಂತೀವಿ ಅಂತಲ್ಲ, ಉಳಿದವರಿಗೂ ಕೂಡ ಏನಪ್ಪಾ ಬಂದಿದ್ದಿ, ಯಾಕೆ ಬಂದಿದ್ದಿ, ಹೀಗೆ ಮಾಡಪ್ಪ ಅಂತೆಲ್ಲ ಹೇಳ್ತೀವಲ್ಲ, ಅದರಲ್ಲೆಲ್ಲ ಅಂಗ ಅನ್ನೋ ಶಬ್ದದ ಬಳಕೆ ಆಗ್ತದೆ. ಹಾಗೆ ತಾತ ಅನ್ನೋ ಶಬ್ದವೂ ಕೂಡ ದೊಡ್ಡವರಿಗೆ ಮಾತ್ರ ಅಲ್ಲ, ಚಿಕ್ಕವರಿಗೂ ಬಳಕೆಯಾಗಿದ್ದು ಮಹಾಭಾರತದಲ್ಲಿದೆ. ಮತ್ತೆ ಮಾರಿಷ ಅಂತಂದ್ರೆ ಶ್ರೇಷ್ಠ ಅಂತ ಅರ್ಥ. ಅದನ್ನು ಸಾಮಾನ್ಯವಾಗಿ ನಾಟಕಗಳಲ್ಲಿ ಮಾತ್ರ ಪ್ರಯೋಗ ಮಾಡ್ತಿರ್ತಾರೆ. ನಾಟ್ಯೋಕ್ತವು ಶ್ರೇಷ್ಠ ಅಂತ ಎಲ್ಲೋ ಒಂದ್ ಕಡೆ ಹಲಾಯುಧ ಕೋಶದಲ್ಲೋ ಎಲ್ಲೋ ಇದೆ. ಆದ್ರೆ ಸಾಮಾನ್ಯವಾಗಿ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಆರ್ಯ ಅಂತಾನೆ ಇದೆ, ಅದು ಅಮರಕೋಶದಲ್ಲಿದೆ. ಮಾರಿಷ ಅನ್ನೋ ಶಬ್ದವು ಮಹಾಭಾರತದಲ್ಲಿ ವ್ಯಾಪಕವಾಗಿ ಬಳಕೆಯಾಗಿದೆ. ಅದನ್ನ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಕಲ್ಯಾಣ ಅಂತ ಸ್ತ್ರೀಯರು ಗಂಡಸರನ್ನು ಕುರಿತು ಹೇಳಬಹುದಾದದ್ದು. ಇದು ದಮಯಂತಿ ನಳನನ್ನು ಕುರಿತು ಹೇಳಿದ್ದು, ಹೆಂಡತಿ ಗಂಡನನ್ನು ಕುರಿತು ಹೇಳಬಹುದಾದ ಶಬ್ದ. ಹಾಗೆ ತಾಯಂದಿರು ಮತ್ತು ಹಿರಿಯ ಸ್ತ್ರೀಯರು ತಮ್ಮ ಮಕ್ಕಳನ್ನು ಕುರಿತಾದ ಹೇಳಬಹುದು ಶಬ್ದಗಳು ಕೂಡ ಕಲ್ಯಾಣ ಅಂತ ಕಾಣಿಸ್ತದೆ ನನಗೆ. ಪರಂತಪ ಮೊದಲಾದ ಶಬ್ದಗಳು. ಇದು ಇನ್ನು ಪರಂತಪ ಅಂದ್ರೆ ಇನ್ನೊಬ್ಬರನ್ನ ಸಂತಾಪಗೊಳಿಸುವವನು, ಕ್ಷತ್ರಿಯರಿಗೆ ಉಚಿತವಾದ ಸಂಬೋಧನೆ. ಆದ್ರೆ ತನ್ನ ಸಾಧನೆಯಿಂದ ಜನರನ್ನ ಹಿಂದಿಟ್ಟವನು, ಜನರನ್ನು ಮೀರಿಸಿದವನು ಅನ್ನೋ ಅರ್ಥದಲ್ಲಿ ನಾವು ಬೇರೆಯವರಿಗೂ ಕೂಡ ಪರಂತಪ ಅನ್ಬಹುದು ಅಂತ ಕಾಣಿಸ್ತದೆ. ಶುಭ್ರು, ಶುಭೆ ಮೊದಲಾದ ಶಬ್ದಗಳೇನಿವೆ ಸ್ತ್ರೀಯರಿಗೆ ಉಚಿತವಾದ ಶಬ್ದಗಳು. ಶುಭ್ರು ಅಂದ್ರೆ ಸುಂದರವಾದ ಹುಬ್ಬಿದ್ದವಳು ಅಂತ ಅರ್ಥ. ಶುಭೆ ಅಂತ ಒಂದು ಶಬ್ದ ಪ್ರಯೋಗ ಮಾಡಬಹುದು. ಇಲ್ಲಿ ನಾವು ಇವತ್ತಿನ ಸಂಸ್ಕೃತದಲ್ಲಿ ಶುಭ್ರು ಅಂತ ಎಲ್ಲರಿಗೂ ಸಂಬೋಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರವರ ಹೆಂಡಂದ್ರನ್ನ ಕುರಿತು ಶುಭ್ರು ಅಂತ ಅನ್ಬಹುದು, ಒಳ್ಳೆ ಹುಬ್ಬುಳ್ಳವಳೆ ಅನ್ನೋ ಅರ್ಥದಲ್ಲಿ. ಆದ್ರೆ ಬೇರೆ ಯಾರಿಗೋ, ಜ್ಯೇಷ್ಠ ಸ್ತ್ರೀಯರಿಗೋ ಪರಕೀಯ ಸ್ತ್ರೀಯರಿಗೋ ಶುಭ್ರು ಅನ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಶುಭೆ ಅನ್ಬಹುದು ಅಂತ ಕಾಣಿಸ್ತದೆ. ಅಂದ್ರೆ ಶ್ರೇಷ್ಠಳೆ ಅಂತ ಅರ್ಥ. ಕಲ್ಯಾಣಿ ಅಂತ ಕೂಡ ಹೀಗೆ ಕಾಣಿಸ್ತದೆ. ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಇಂಥವ್ರಿಗೆಲ್ಲ ಶುಭೆ, ಕಲ್ಯಾಣಿ ಅಂತ ಅನ್ಬಹುದು. ಕೆಲವು ಜನ ಉಳಿದ ಸ್ತ್ರೀಯರನ್ನ ನಾವು ಮಾತಾಡಿಸುವಾಗ ಹೇಗೆ ಶಬ್ದ ಪ್ರಯೋಗ ಮಾಡಬೇಕು, ನಾನು ಅಲ್ಲಿ ಮಾನದ ಅಂತ ಒಂದು ಶಬ್ದ ಬಂದದನ್ನು ಹೇಳಿದೆ. ಅದು ಮಾನದೇ ಅಂತ ಸ್ತ್ರೀಯರಿಗೂ ಕೂಡ ಅನ್ಬಹುದು ಅಂತ ನನ್ನ ಆಲೋಚನೆ. ಹೀಗೆ ಮಾರಿಷ, ಅಂಗ,
ಮಾನದೆ, ಶುಭ್ರು ಮೊದಲಾದ ಶಬ್ದಗಳ ಬಗ್ಗೆ ಹೇಗೆ ಬಳಕೆಯಲ್ಲಿದೆ ಅಂತನ್ನೋದನ್ನ ಈ ಮೂಲಕ ತಿಳಿಸಿದ್ದೇನೆ. ನಮಸ್ಕಾರ.